ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿ ಅಂಗವಾಗಿ ನಮ್ಮ ಅರಮನೆಯ ಆವರಣದಲ್ಲಿರತಕ್ಕಂತಹ ತ್ರಿನಯನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ 15ನೇ ತಾರೀಕು ಅಂದರೆ ಭಾನುವಾರ ದಿವಸ ಬೆಳಿಗ್ಗೆ 5 ಗಂಟೆಗೆ ಗಣಪತಿ ಪೂಜೆ ಪುಣ್ಯದೊಂದಿಗೆ ಪ್ರಾರಂಭವಾಗಿ ಪಂಚಾಮೃತ ಅಭಿಷೇಕದೊಂದಿಗೆ ಶಿವನಿಗೆ ರುದ್ರ ಅಭಿಷೇಕವು ನೆರವೇರುತ್ತದೆ. ರುದ್ರಾಭಿಷೇಕದ ನಂತರ ಈ ಚಿನ್ನದ ಕೊಳಗ ಧಾರಣೆಯನ್ನು ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಈ ಶಿವರಾತ್ರಿ ಅಂದರೆ ಒಂದು ವಿಶೇಷವಾದಂಥದ್ದು. ಶಿವ ಅಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಇಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಆ ಶಿವನಲ್ಲಿ ಇನ್ನು ಈ ಮಾಘ ಮಾಸದ ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಇನ್ನು ಬರತಕ್ಕಂಥ ಬೇಸಿಗೆ ಅಂದರೆ ಶಿವ ಅಂದರೆ ಪಂಚಭೂತ ಶಿವನು ಒಂದಾಗಿ ರುದ್ರ ಆಗಿರ್ತಕ್ಕಂಥದ್ದು. ತುಂಬ ಬಿಸಿಲು ಜಾಸ್ತಿ ಆಗತಕ್ಕಂಥ ಈ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅವನಲ್ಲಿರತಕ್ಕಂತಹ ಒಂದು ರೌದ್ರತೆ ಕಮ್ಮಿಯಾಗಿ ಜಗತ್ತಿಗೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯೂ ಇರುತ್ತೆ. ಜೊತೆಗೆ ಶಿವನಿಗೆ ಅಭಿಷೇಕ ಪ್ರಿಯ ಅಂದರೆ ಅವನು ಜಲಾಭಿಷೇಕ ತುಂಬವನ್ನು ಇಷ್ಟಪಡ್ತಾನೆ ನಾನು. ಆದರೆ ಶಿವನಿಗೆ ರುದ್ರಾಭಿಷೇಕವು ಸಹ ಪ್ರತಿ ಯಾಮದಲ್ಲೂ ಪೂಜೆ ನಡೆಯುತ್ತೆ. ಜೊತೆಗೆ ವಿಶೇಷ ಅಲಂಕಾರದೊಂದಿಗೆ ಅರ್ಚನೆಗಳು ನಡೆಯುತ್ತೆ. ಭಕ್ತಾದಿಗಳು ಬಂದು ಶಿವನ ದರ್ಶನಕ್ಕೆ ಬರಬೇಕಾಗಿ ಕೇಳ್ಕೊಳ್ತೀವಿ. ಈ ಮೈಸೂರು ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಚಾಮರಾಜ ಒಡೆಯರವರು ಈ ಚಿನ್ನದ ಕೊಳಗವನ್ನು ಈ ದೇವಸ್ಥಾನ ಸಮರ್ಪಣೆ ಮಾಡಿರ್ತಾರೆ. 54ನೇ ಇಸ್ವಿಯಲ್ಲಿ ಅದನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ. ಸುಮಾರು 960 ತೊಲಾ ಅಂತ ಅಂದರೆ 11 kg ಬರತಕ್ಕಂಥದ್ದಾಗುತ್ತೆ. ಅದು ಪ್ಯೂರ್ ಅಪರಂಜಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಚಿನ್ನದ ಕೊಳಗವನ್ನು ಈ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರ ಮಗ ಶ್ರೀಕಂಠ ನರಸಿಂಹರಾಜ ಒಡೆಯರು ಹುಟ್ಟಿದಂತಹ ನೆನಪಿನಾರ್ಥಕವಾಗಿ ಈ 3 ದೇವಸ್ಥಾನಗಳಿಗೆ ಇದನ್ನು ಚಿನ್ನದ ಕೊಳಗವನ್ನು ನೀಡಿರುತ್ತಾರೆ. ಒಂದು ನಮ್ಮ ತ್ರಿನೇಶ್ವರ ದೇವಸ್ಥಾನಕ್ಕೆ ಒಂದು ಕೊಟ್ಟಿದ್ದಾರೆ, ನಂಜನಗೂಡು ಶ್ರೀಕಂಠೇಶ್ವರನಿಗೆ ಒಂದು ಕೊಟ್ಟಿರ್ತಕ್ಕಂಥದ್ದು, ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಒಂದು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ಈ 3 ಒಂದೊಂದು ರೂಪದಲ್ಲಿರತಕ್ಕಂಥದ್ದು. ನಮ್ಮ ಈ ದೇವಸ್ಥಾನದಲ್ಲಿರತಕ್ಕಂತಹ ಒಂದು ಶಿವ ಈ ಮುಖವಾಡವು ಮುದ್ದು ಅಂದರೆ ಒಂದು ಮಗುವಿನ ರೂಪದಲ್ಲಿರತಕ್ಕಂತಹ ಒಂದು ರೂಪದಲ್ಲಿರತಕ್ಕಂಥದ್ದು ತುಂಬ ಆನಂದವಾಗಿರ್ತಕ್ಕಂಥ ಇದಾಗಿದೆ. ಅದನ್ನು ಆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹುಟ್ಟಿದ ನೆನಪಿನ ಸಂದರ್ಭದಲ್ಲಿ ಇದನ್ನು ದಾನವಾಗಿ ಕೊಟ್ಟಿದ್ದಾರೆ, ಉಡುಗೆ ಕೊಟ್ಟಿದ್ದಾರೆ. ಗಂಗೆ ಮೇಲಿದೆ. ಜೊತೆಗೆ ಚಂದ್ರಚೂಡ ಅಂದರೆ ಚಂದ್ರನು ಸಹ ತನ್ನ ಮಸ್ತಕದಲ್ಲಿ ಧರಿಸಿರತಕ್ಕಂಥ ಒಂದು ಇದೆ. ಆದರೆ ಕಲ್ಪನಾತೀತ ಅದು ರಜತದಲ್ಲಿ ಮಾಡಿರ್ತಕ್ಕಂತಹ ಅದು ಚಂದ್ರನು ಸಹ ಅಲ್ಲಿ ಇಟ್ಟಿದ್ದಾರೆ, ಅದು ನೋಡ್ಬೋದು. ಚಂದ್ರ ಅನ್ನತಕ್ಕಂಥದ್ದು ಶ್ವೇತವರ್ಣದಲ್ಲಿ ಇರತಕ್ಕಂಥ ರೀತಿ ನೋಡಿ ಚಿನ್ನದಲ್ಲೇ ಮಾಡಿ ಚಂದ್ರನ ಮಾಡ್ಬೋದಾಗಿತ್ತು. ಆದರೆ ಅವನಿಗೆ ಚಂದ್ರ ರಜತದಲ್ಲಿರತಕ್ಕಂಥದ್ದಾಗಲಿ ಅಂತೇಳಿ ಅದನ್ನು ಚಂದ್ರನ ತೋರಿಸಿದ್ದಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದಿದೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ವರ್ಷಕ್ಕೆ ಒಂದೇ ಸರಿ ಅಂತಂದರೆ ಆ ಮಹಾರಾಜರ ಸನ್ನಿಧಾನದಲ್ಲಿ ಮುಂಚೆ ಈ ದೇವಸ್ಥಾನ ಮುಜರಾಯಿಗೆ ಕೊಡೋಕ್ಕಿಂತ ಮುಂಚೆ ಏನಾಗಿತ್ತು, ನಮ್ಮ ಅರಮನೆಯಲ್ಲೇ ಇತ್ತು. ಪ್ರತಿ ಕಾರ್ತಿಕ ಮಾಸದಲ್ಲಿ ವಿಶೇಷ ಹಬ್ಬ ದಿವಸದಲ್ಲಿ ತಂದು ಧರಿಸೋದಕ್ಕೆ ಒಂದು ಅವಕಾಶ ಇತ್ತು. ಇತ್ತೀಚಿನ ದಿನದಲ್ಲಿ ಅದು ಟ್ರೆಜರಿಲೇ ಇರೋದ್ರಿಂದ ವಿಶೇಷವಾಗಿ ಅದರ ಬಂದೋಬಸ್ತು ಕಾರಣವೂ ಇರೋದ್ರಿಂದ ಈ ವಿಶೇಷ ದಿನದಲ್ಲಿ ತಂದು ಧರಿಸುವ ರೀತಿ ಆಗಿದೆ. ಶಿವರಾತ್ರಿಯ ದಿವಸ ಬೆಳಗ್ಗೆ 5 ಗಂಟೆಗೆ ನಮ್ಮದು ಪೂಜೆ ಪ್ರಾರಂಭ ಆಗುತ್ತೆ. 6:30ಗೆ ದರ್ಶನಕ್ಕೆ ಅವಕಾಶ ಆಗುತ್ತೆ. ಕೊಳಗ ಧಾರಣೆ ಆಗಿ 6:30ಯಿಂದ ರಾತ್ರಿ 11-12 ಗಂಟೆ ತನಕ ದರ್ಶನ ಇರುತ್ತೆ. ರಾತ್ರಿ ಅರಮನೆ ಬಂದೋಬಸ್ತು ಇರೋದ್ರಿಂದ ಅಷ್ಟರೊಳಗೆ ಜನ ಬಂದು ಖಾಲಿ ಆಗಿರುತ್ತೆ. ಅದು ದೇವಸ್ಥಾನ ತೆಗೆದಿರುತ್ತೆ, ಪೂಜೆಗಳು ನಡೀತಾ ಇರುತ್ತೆ. ಮಾರನೇ ದಿವಸ ಬೆಳಗ್ಗೆ ಆದಾಗ 6:30ಯಿಂದ 11 ಗಂಟೆ 11:30 ತನಕ ದರ್ಶನಕ್ಕೆ ಸೋಮವಾರ ತನಕ ಇದು ದರ್ಶನಕ್ಕೆ ಇರುತ್ತೆ. ಬಿಟ್ಕೊಂಡು ಸೋಮವಾರ ಬಂದು ದರ್ಶನ ಮಾಡೋದಕ್ಕೆ ಅವಕಾಶ ಇದೆ. ಪ್ರತಿಯೊಬ್ಬರೂ ಬಂದು ನಮ್ಮ ಶಿವನ ದರ್ಶನ ಮಾಡ್ಕೊಂಡು ಹೋಗಿ ತಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬೇಕಾಗಿ ನಾವೆಲ್ಲ ಕೇಳ್ಕೊಳ್ತೀವಿ.